ಶಾಲೆಯಲ್ಲಿ ಲೇಟ್ ಆಗಿ ಬಂದ್ರೆ ಅಥವಾ ಏನಾದ್ರೂ ತಪ್ಪು ಮಾಡಿದ್ರೆ ಮಕ್ಕಳನ್ನ ಎದ್ದು ನಿಲ್ಲಿಸಿ ಶಿಕ್ಷೆ ಕೊಡೋದು ಸಾಮಾನ್ಯ. ನಿಮಗೂ ಸ್ಕೂಲ್ನಲ್ಲಿ ಈ ರೀತಿಯಾದಂತಹ ಅನುಭವ ಆಗಿರಬಹುದು. ಆದರೆ ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ಕಚೇರಿಯ ಸಿಬ್ಬಂದಿಗೆ ಈ ರೀತಿಯಾದಂತಹ ಶಿಕ್ಷೆ ಕೊಟ್ಟಿದ್ದಾರೆ ಮೇಲಾಧಿಕಾರಿ. ಇವರೆಲ್ಲ ನಿಂತಿದಾರಲ್ಲ ದೃಶ್ಯದಲ್ಲಿ, ಇವರೆಲ್ಲ ನಿಂತಿರೋದು ಯಾರೋ ಮೇಲಾಧಿಕಾರಿ ಬಂದ್ರು ಅಥವಾ ಕೂರೋದಕ್ಕೆ ಚೇರ್ ಇರಲಿಲ್ಲ ಅಂತಲ್ಲ. ಇದು ಇವರಿಗೆ ಇವರ ಮೇಲಾಧಿಕಾರಿ ಕೊಟ್ಟಂತಹ ಶಿಕ್ಷೆ. ಅಚ್ಚರಿ ಆಗುತ್ತಲ್ಲ, ಬಟ್ ಹೀಗಾಗಿರೋದು ನಿಜ. ಇದನ್ನ ನೋಡಿದ ಜನ ಇದ್ರೆ ಹಿಂಗಿರ್ಬೇಕಪ್ಪ ಮೇಲಾಧಿಕಾರಿ ಅಂತ ಹೇಳಿ ಮಾತನಾಡ್ತಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ, ಒಂದು ಕಚೇರಿಯ ಒಳಭಾಗದ ದೃಶ್ಯ ಇದು. ಕಚೇರಿಯ ಒಳಭಾಗದಲ್ಲಿರುವಂತಹ ಅಷ್ಟೂ ಸಿಬ್ಬಂದಿ ಸುಮ್ಮನೆ ನಿಂತ್ಕೊಂಡಿಲ್ಲ, ತಮ್ಮ ಸಿಸ್ಟಮ್ನಲ್ಲಿ ತಮ್ಮ ಕಂಪ್ಯೂಟರ್ನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಚೇರ್ ಇಲ್ಲ ಅಂತಲ್ಲ, ಎಲ್ಲರ ಹಿಂಭಾಗದಲ್ಲೂ ಕೂಡ ಚೇರ್ ಇದೆ, ಆದ್ರೆ ಕೂರೋದಕ್ಕೆ ಅವರಿಗೆ ಅನುಮತಿ ಇಲ್ಲ. ಇಷ್ಟಕ್ಕೂ ಈ ಸ್ಟ್ಯಾಂಡ್ ಅಪ್ ಪನಿಷ್ಮೆಂಟ್ ಯಾವ ಕಾರಣಕ್ಕಾಗಿ, ಎಲ್ಲಾಗಿರೋದಿದು, ಅದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಉತ್ತರ ಪ್ರದೇಶದ ನೋಯ್ಡಾ ಪ್ರಾಧಿಕಾರಕ್ಕೆ ಪ್ರತಿನಿತ್ಯ ವೃದ್ಧ ದಂಪತಿ ಬರ್ತಾ ಇದ್ರಂತೆ. ವಸತಿಗಾಗಿ ಮನವಿ ಪತ್ರವನ್ನ ನೀಡಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ನಮ್ಮ ಸಮಸ್ಯೆಯನ್ನ ಪರಿಹರಿಸಿ, ನಮ್ಗಿರುವಂತಹ ತೊಂದರೆಯನ್ನ ಸರಿ ಮಾಡ್ಕೊಡಿ ಅಂತ ಹೇಳಿ ಅಧಿಕಾರಿಗಳನ್ನ ಪ್ರತಿನಿತ್ಯ ಬಂದು ಕೇಳ್ತಾ ಇದ್ರು. 1 ಗಂಟೆಗೂ ಹೆಚ್ಚು ಸಮಯ ನಿಂತೇ ಇರ್ತಿದ್ರಂತೆ ಈ ವೃದ್ಧ ದಂಪತಿ. ಆದ್ರೆ ವೃದ್ಧ ದಂಪತಿಯ ಸಮಸ್ಯೆಗೆ ಪರಿಹಾರವನ್ನ ಕೊಡುವುದಕ್ಕೆ ಈ ನೋಯ್ಡಾ ಪ್ರಾಧಿಕಾರದ ಅಧಿಕಾರಿಗಳು ಯಾರಿದ್ದಾರೆ ಅವರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ, ಬೇಜವಾಬ್ದಾರಿಯನ್ನ ತೋರಿದ್ದಾರೆ. ವೃದ್ಧ ದಂಪತಿ ಬಂದು ತಮ್ಮ ಸಮಸ್ಯೆಯನ್ನ ಹೇಳಿದಾಗ ಅದಕ್ಕೆ ಪರಿಹಾರವನ್ನ ಕೊಟ್ಟಿಲ್ಲ. ಅಟ್ಲೀಸ್ಟ್ ನಿಮ್ಮ ಕಷ್ಟ ಏನು ಅಂತ ಕೇಳುವಂತಹ ಗೋಜಿಗೂ ಕೂಡ ಹೋಗಿಲ್ಲ. ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ತಾನೇ. ಎಷ್ಟೋ ಸರ್ಕಾರಿ ಕಚೇರಿಗಳಲ್ಲಿ ಬಡ ಜನ ಹೋಗಿ ನಮ್ಮ ಸಮಸ್ಯೆ ಪರಿಹರಿಸಿ, ಇನ್ನೊಂದೇನೋ ಕೆಲಸ ಆಗಬೇಕು, ಇನ್ನೊಂದೇನೋ ಡಾಕ್ಯುಮೆಂಟ್ ತೆಗಿಬೇಕು ಅಂದಾಗ ಯಾವ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾರೆ? ಅಲ್ಲೂ ಇದೇ ರೀತಿಯಾದಂತಹ ಸಮಸ್ಯೆ ಆಗಿತ್ತು. ವೃದ್ಧ ದಂಪತಿಯ ಆಸ್ತಿ ವರ್ಗಾವಣೆಯ ಸಮಸ್ಯೆ ಇದ್ದಿದ್ದವರಿಗೆ ಆ ಸಮಸ್ಯೆಯ ಬಗ್ಗೆ ನೋಯ್ಡಾ ಪ್ರಾಧಿಕಾರದ ಸಿಇಒಗೆ ಮಾಹಿತಿ ಗೊತ್ತಾಗುತ್ತೆ. ಅವ್ರು ಇದನ್ನ ನೋಡ್ತಾರೆ. ಯಾವಾಗ ವೃದ್ಧ ದಂಪತಿ ಗಂಟೆಗಟ್ಟಲೆ ನಿಂತಿದ್ದನ್ನ ಅವ್ರು ನೋಡ್ತಾರೋ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ತಮ್ಮ ಟೀಮ್ ಮೇಲೆ, ತಮ್ಮ ಅಧಿಕಾರಿಗಳ ಮೇಲೆ. ಸೀದಾ ಬಂದವರು ಆ ಅಷ್ಟೂ ಜನ ಉದ್ಯೋಗಿಗಳು, ಆ ಪ್ರಾಧಿಕಾರದ ಕಚೇರಿಯಲ್ಲಿದ್ದಂಥ ಅಷ್ಟೂ ಜನ ಉದ್ಯೋಗಿಗಳಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಆ ಶಿಕ್ಷೆ ಏನು ಅಂದ್ರೆ ನೀವೀಗ ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, 20 ನಿಮಿಷಗಳ ಕಾಲ ಒಬ್ರು ಕೂಡ ಕುರ್ಚಿನಲ್ಲಿ ಕೂರೋ ಹಾಗಿಲ್ಲ. ಎಲ್ಲರೂ ಎದ್ದು ನಿಂತ್ಕೋಬೇಕು, ನಿಂತ್ಕೊಂಡೇ ಕೆಲಸ ಮಾಡಬೇಕು. ಹಾಗೆ ಮೇಲಾಧಿಕಾರಿ ಕೊಟ್ಟಂತಹ ಪನಿಷ್ಮೆಂಟ್ ನ ಅನಿವಾರ್ಯವಾಗಿ ಇವರೆಲ್ಲರೂ ಕೂಡ ಸ್ವೀಕರಿಸಿದ್ದಾರೆ. ವೃದ್ಧರ ಕೆಲಸಗಳು ಯಾಕೆ ಮುಂದಕ್ಕೆ ಸಾಗ್ತಾ ಇಲ್ಲ ಅಂತ ಹೇಳಿ ಆ ಮೇಲಾಧಿಕಾರಿ ಪ್ರಶ್ನೆ ಮಾಡಿದ್ದಾರೆ. ವಸತಿ ಫ್ಲಾಟ್ ವಿಭಾಗದ ಸಿಬ್ಬಂದಿಗೆ ಸಿಇಒ ಲೋಕೇಶ್ ಕೊಟ್ಟಿರುವಂತಹ ಶಿಕ್ಷೆ ಇದು. ಸದ್ಯ ಸಿಇಒ ಕೊಟ್ಟಂತಹ ಶಿಕ್ಷೆಯ ಬಗ್ಗೆ ದೇಶಾದ್ಯಂತ ಚರ್ಚೆಯಾಗ್ತಾ ಇದೆ. ಇದ್ರೆ ಇಂಥ ಆಫೀಸರ್ ಇರಬೇಕು, ಬಡ ಜನರನ್ನ ಅಲೆದಾಡಿಸುವಂತಹ, ಅವ್ರ ಚಪ್ಪಲಿ ಸವಿಯೋ ಹಾಗೆ ಮಾಡುವಂತಹ ಸರ್ಕಾರಿ ಅಧಿಕಾರಿಗಳಿಗೆ ಈ ರೀತಿ ಕಟ್ಟುನಿಟ್ಟಾಗಿ ಕೆಲಸ ಮಾಡಿಸುವಂತಹ ಒಬ್ಬ ಆಫೀಸರ್ ಒಂದು ಕಚೇರಿನಲ್ಲಿ ಇದ್ರೆ ಸಾಕಪ್ಪ ಅಂತ ಹೇಳಿ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.